ಆಮೇಲೆ ಪೊಲೀಸವ್ರು ಕೇಳ್ದೇನೆ ಎಲ್ಲ ಅನುಮತಿ ಗಿನುಮತಿ ಏನೂ ಇಲ್ಲ ಮಾಡಿಬಿಟ್ರು. ಪೊಲೀಸವ್ರು ಏನು ಹೇಳಿದ್ರು, ನಾವು ಪರ್ಮಿಷನ್ ಕೊಡಲ್ಲ ಅಂದರು. ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? 2 ಕಡೆ ಪ್ರೋಗ್ರಾಮ್ ಬೇಡ ಅಂತ ಪೊಲೀಸವ್ರು ಹೇಳಿದ್ರು. ಯಾಕೆ ಅಂದರೆ 2 ಕಡೆ ಯಾಕೆ ಪೊಲೀಸವ್ರು ಬೇಡ ಅಂತ ಹೇಳಿದ್ರು ಅಂದರೆ, ಒಂದು ಕರ್ನಾಟಕದಲ್ಲಿದೆ, ವಿಧಾನಸೌಧ ಕರ್ನಾಟಕದಲ್ಲಿದೆ, ಚಿನ್ನಸ್ವಾರಿ ಸ್ಟೇಡಿಯಮ್ಮು ತಮಿಳ್ನಾಡಲ್ಲಿದೆ. ನಾನೆಲ್ಲ ಹೇಳಿರೋದು, ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು. ನೋಡ್ರಿ, ನಾನು ವಿಧಾನಸೌಧ ಏನು ಗಲಾಟೆ ಆಗಿಲ್ಲ, ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಅಲ್ಲಿ ಗಲಾಟೆ ಆಗಾಯಿತು. ಅಂದರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಹೊರ್ತಾರೆ. ಅಂದರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಒಂದು ಫಂಕ್ಷನ್ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಹತ್ರ. ಯಾಕೆಂದರೆ ಇದೊಂದು ದಿನ ರಾತ್ರಿ ಎಲ್ಲ ಪೊಲೀಸರು ಬೀದಿಯಲ್ಲಿ ನಿಂತಿದ್ದಾರೆ. ಮನೆಗೆ ಬಂದಿರೋದೇ ಬೆಳಗ್ಗೆ 6 ಗಂಟೆಗೆ. ಅವರು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಆದರೆ ನೀವು ಪೊಲೀಸರಿಗೆ ತಿರುಗೇಟ್ ಕೊಟ್ಟು ಕಾನೂನನ್ನು ಕೈ ತಗೊಂಡಿದ್ದೀರ. ಸರ್ಕಾರ ಯಾವ ಅಧಿಕಾರ ಇದೆ ನಿಮಗೆ? ನೀವು ಎಷ್ಟೇ ದೊಡ್ಡವರು ಇರ್ಬೋದು, ಸರ್ಕಾರ ಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ನೀವು ಎಷ್ಟೇ ದೊಡ್ಡವರಿದ್ರೂ ಕಾನೂನಿಗಿಂತ ದೊಡ್ಡವರಲ್ಲ. ನೀವು ಕಾನೂನಿಗಿಂತ ದೊಡ್ಡವರಲ್ಲ. ಲಾ ಈಸ್ ಗ್ರೇಟ್. ಆದರೆ ಕಾನೂನನ್ನು ನೀವು ಕೈ ತಗೊಂಡು ಪೊಲೀಸರನ್ನು ದಬ್ಬಾಳಿಕೆ ಮಾಡಿದ್ದೀರ. ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗಬೇಕಾಯ್ತು. ಆಕ್ಷನ್ ಇವತ್ತು ಈ 11 ಸಾವಿಗೆ ನೇರ ಕಾರಣ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಕೂಡ ಫೋಟೋ ಶೋನಲ್ಲಿದ್ದರೆ ಕೊಡ್ತು ಜನರ ಒಂದು ವಿಚಾರವಾಗಿ ಯಾರೂ ಇರಲಿಲ್ಲ. ನಾನು ಹೇಳ್ತೀನಿ ಮುಖ್ಯಮಂತ್ರಿಗೆ ಒಂದೇ ಕೊನೆಯಲ್ಲಿ ನಾನು ಹೇಳೋವಂಥದ್ದು, ಮುಖ್ಯಮಂತ್ರಿಗಳಿಗೆ ಏನು ತಪ್ಪೇ ಆಗಿಲ್ಲ ಅಂತ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ನೀವು. ಫಸ್ಟ್ ಆದ ಘಟನೆ ಆದಮೇಲೆ ನೀವು ಪ್ರೆಸ್ ಮೀಟಲ್ಲಿ ನಮ್ದೇನು ತಪ್ಪಿಲ್ಲ, ಯಾರೋ ಕ್ರಿಕೆಟ್ ನಡೆಸೋರು ಮಾಡಿರೋ ತಪ್ಪು ಅಂದ್ರಿ. ಫಸ್ಟ್ ಏನು ಮಾಡಿದ್ರಿ? DC ತನಿಖೆ ಅಂದ್ರಿ, ಡೆಪ್ಟಿ ಕಮಿಷನರ್ ತನಿಖೆ ಅಂದ್ರಿ. ನಿಮ್ಮ ಸರ್ಕಾರ ಅಂದರೆ ಯೋಗ್ಯತೆ ಇರಬೇಕು. ಸರ್ಕಾರಕ್ಕೆ ಸರ್ಕಾರ ಅಂದರೆ ಒಂದು ಮಾನ ಮರ್ಯಾದೆ ಇರೋವಂಥದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್ಕಾರ ಅಂದರೆ ಮುಗೀತು. ಸರ್ಕಾರ ಅಂತ ಹೇಳಿದ್ರೆ ಒಂದು ಆದೇಶ ಹೊರಟ್ರೆ ಅದೇ ತೊಗಲಕ್ಕಲ್ಲ. ಸರ್ಕಾರ ಈಸ್ ನಾಟ್ ಎ ತೊಗಲಕ್ಕಲ್ಲ. ಸರ್ಕಾರ ತೊಗಲಕ್ಕ ಆಗ ಸಾಧ್ಯನೇ ಇಲ್ಲ. ಸರ್ಕಾರದ ಆದೇಶ ಅಂದ್ರೆ ನಡುತ್ತಾರೆ ಎಲ್ಲ ಗಡ 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 ಅಂತ. ಮ್ಯಾಜಿಸ್ಟ್ರೇಟ್ ಆಯಿತು, ಮಾರನೇ ದಿನ ಚೇಂಜ್, ನಿವೃತ್ತ ನ್ಯಾಯಾಧೀಶರು. ಅವ್ರು ಪರ್ಮನೆಂಟ್ ಯಾರೋ ಇದ್ದಾರೆ, ಒಬ್ಬರು ಯಾರೋ ಪರ್ಮನೆಂಟ್ ಕೊನ್ನ ಸಾರಿ ಆಮೇಲೆ ಈಗ CID ಒಂದು ಕೇಸು, ತನಿಖೆಗಳು 3. ಇದು ಯಾವ ರೀತಿ ನಿಮ್ಮ ಹಗರಣಗಳು, ಮೂಢ ಹಗರಣ, ವಾಲ್ಮೀಕಿ ಹಗರಣ ಮುಚ್ಚಾಕುವಂಥದ್ದಕ್ಕೆ ಇದೊಂದು ಸ್ಕೀಮ್ ಅಷ್ಟೇ. ಇದಲ್ಲ, ಇದನ್ನು ಹಂಗೆ ಮಾಡ್ತಾ ಇದ್ದೀರ. ನಾವು ಇವತ್ತು ನಮ್ಮ JDSನ ನಾಯಕರು, ನಮ್ಮ ಅಧ್ಯಕ್ಷರು, ನಾವೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ. ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನು ತನಿಖೆ ಮಾಡುವಂಥದ್ದಕ್ಕೆ ಅಧಿಕಾರ ಇಲ್ಲಿನ ಪೊಲೀಸರಿಗೆ ಇಲ್ಲ, ಇಲ್ಲಿನ DC-ಗೆ ಇಲ್ಲ, ಅಧಿಕಾರ ಇಲ್ಲ. ಅವ್ರಿಗೆ ಏನು ಅಧಿಕಾರ ಇದೆ? ಮೂಲೆ ಸೇರ್ಕೊಂಡ್ಬಿಡ್ತಾರೆ ಇವರೆಲ್ಲ ಹೋಗಿ. ಅಧಿಕಾರ ಇರುವಂಥದ್ದು ಚೀಫ್ ಜಸ್ಟಿಸ್, ಸಿಟ್ಟಿಂಗ್ ಜಡ್ಜ್, ಅವರಿಂದ ಮಾಡಬೇಕು. ನಮಗೆ CBI ಮಾಡಿದರೆ ಒಳ್ಳೇದಿತ್ತು, ಆದರೆ ನೀವು CBIನ ನಂಬೋದೇ ಇಲ್ಲಲ್ಲ. ಅದರಿಂದ ಈ ತನಿಖೆ ಆಗಬೇಕು. ಹಾಗಾದಾಗ ಮಾತ್ರ ನ್ಯಾಯ ಸಿಗುತ್ತೆ. ಇದರಲ್ಲಿ ನಿಮಗೆ ಅನುಮತಿ, ಈ ಕಾರ್ಯಕ್ರಮ ಮಾಡೋಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಅನುಮತಿ ಕೊಡ್ಸೋಕ್ಕೆ ಫೋರ್ಸ್ ಮಾಡಿದವ್ರು ಯಾರು? ಯಾರ ಚಿತಾವಣೆಯಿಂದ ಈ ಅನಾಹುತ ಆಗಿದೆ? ಯಾರ ಮಾತುಗಳಿಂದ ಈ ಸಾವುಗಳಾಗಿದೆ? ಇದಕ್ಕೆಲ್ಲ ಸರಿಯಾದಂಥ ಒಂದು ಈ ಅಂಧ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು. ನಾವು ಬೆಳಕನ್ನು ಹುಡುಕ್ತಾ ಇದ್ರಿ. ಕತ್ತಲೆ ರಾಜ್ಯದಲ್ಲಿ ನಾವು ಬೆಳಕನ್ನು ಹುಡುಕಕ್ಕೆ ಹೊರಟಿದ್ರಿ. ನ್ಯಾಯಕ್ಕಾಗಿ ಬೆಳಕನ್ನು ಹುಡುಕ್ತೀರಿ ನಾವು.
ಆ ಬೆಳಕು ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ